ಇದು ಒಂದೇ ಒಳ್ಳೆ ಸುಸಂದರ್ಭ. ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ದೀವಿ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾವು ಇದನ್ನು ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗ್ಯಾ ಮತ್ತು ಇದೊಂದು ಮತ್ತೆ ಟಿಟನೋ ಇದರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂಥ ಒಂದು ಇಶ್ಯೂ ನಮ್ಮ ದೇಶದಲ್ಲಿ. ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನೋಡಿ ಸರ್. ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ, ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ, ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಯೂಸ್ ಮಾಡೋದು. ಇದು ಸ್ವಲ್ಪ ಕಥಾನಕ ಇರ್ಬೋದು, ಆದ್ರೂ ಕೂಡ ನಾನು 2 ವರ್ಷ ಆಯ್ತು ಬರಬೇಕಾದ್ರೆ ಬರದಂಗೆ ಆಗ್ತಾ ಇದೆ. ವಿಚಿತ್ರ ವಿದ್ಯಮಾನಗಳ ಪ್ರಕಾರ ಒಂದು ವಿಷಯ ಹೇಳಬೇಕು, ಇಂಪಾರ್ಟೆಂಟ್ ಮಾಧ್ಯಮಗಳು. ಇದು ಒಂದೇ ಒಳ್ಳೆ ಸುಸಂದರ್ಭ. ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ದೀವಿ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗ್ಯಾ ಮತ್ತು ಇದೊಂದು ಮತ್ತೆ ಟಿಟನೋ ಇದರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂಥ ಒಂದು ಇಶ್ಯೂ ನಮ್ಮ ದೇಶದಲ್ಲಿ. ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನೋಡಿ ಸರ್. ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ, ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ, ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಯೂಸ್ ಮಾಡೋದು. ಇದು ಸ್ವಲ್ಪ ಕಥಾನಕ ಇರ್ಬೋದು, ಆದ್ರೂ ಕೂಡ ನಾನು 2 ವರ್ಷ ಆಯ್ತು ಬರಬೇಕಾದ್ರೆ ಬರದಂಗೆ ಆಗ್ತಾ ಇದೆ. ವಿಚಿತ್ರ ವಿದ್ಯಮಾನಗಳ ಪ್ರಕಾರ ಒಂದು ವಿಷಯ ಹೇಳಬೇಕು, ಇಂಪಾರ್ಟೆಂಟ್ ಮಾಧ್ಯಮಗಳು. ಇದು ಒಂದೇ ಒಳ್ಳೆ ಸುಸಂದರ್ಭ. ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ದೀವಿ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗ್ಯಾ ಮತ್ತು ಇದೊಂದು ಮತ್ತೆ ಟಿಟನೋ ಇದರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂಥ ಒಂದು ಇಶ್ಯೂ ನಮ್ಮ ದೇಶದಲ್ಲಿ. ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನೋಡಿ ಸರ್. ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ, ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ, ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಯೂಸ್ ಮಾಡೋದು. ಇದು ಸ್ವಲ್ಪ ಕಥಾನಕ ಇರ್ಬೋದು, ಆದ್ರೂ ಕೂಡ ನಾನು 2 ವರ್ಷ ಆಯ್ತು ಬರಬೇಕಾದ್ರೆ ಬರದಂಗೆ ಆಗ್ತಾ ಇದೆ. ವಿಚಿತ್ರ ವಿದ್ಯಮಾನಗಳ ಪ್ರಕಾರ ಒಂದು ವಿಷಯ ಹೇಳಬೇಕು, ಇಂಪಾರ್ಟೆಂಟ್ ಮಾಧ್ಯಮಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.